ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೆ ತಾರಸಿ ತೋಟಕ್ಕೆ ಎಂಟ್ರಿ ಮಾಡ್ತಾ ಇದ್ದಂಗೆ ಮಾರ್ನಿಂಗ್ ಗ್ಲೋರಿ ದರ್ಶನ ಆಯಿತು. ಇವತ್ತು ನೋಡಿ ಮೊದಲನೇ ಸಲ ಇಷ್ಟು ಹೂ ಬಿಟ್ಟಿರೋದು. ತುಂಬಾನೇ ಸಣ್ಣ ಗಿಡ, ಅದ್ರೊಳಗೆ ಇಷ್ಟು ಹೂ ಬಿಡ್ತಾ ಇರೋದು. ಇದು ಸೆಪ್ರೇಟ್ ಆಗಿ ಪಾಟ್ ತಗೊಂಡು ಏನೂ ಹಾಕಿಲ್ಲ. ರಂಗೋನ್ ಕ್ರೀಪರ್ ಗಿಡ ಯಾವ ಪಾಟಲ್ಲಿ ಬೆಳೆದಿದ್ದು ಅಲ್ಲೇ ಒಂದಷ್ಟು ಸೀಡ್ಸ್ ಹಾಕಿದ್ದೆ, ಅದ್ರೊಳಗೆ ಗಿಡ ಬೆಳ್ಕೊಂಡ್ಬಂದು ಈಗ ಹೂ ಬಿಡ್ತಾ ಇದೆ. ಇನ್ನೊಂದು ಕಲರ್ ತೋರಿಸ್ತೀನಿ ಬನ್ನಿ. ಇದ್ರೊಳಗೆ ಸ್ವಲ್ಪ ವೇರಿಯೇಷನ್ ಇದೆ, ಲೈಟಲ್ಲಿ ಡಾರ್ಕ್ ಮಿಕ್ಸ್ ಆಗಿದೆ. ಇದು ಒಂಥರ ತುಂಬ ಚೆನ್ನಾಗಿದೆ. ನೆನ್ನೆ ಪಿಂಕ್ ಕಲರಲ್ಲಿ ಒಂದು ಹೂ ಬಿಟ್ಟಿತ್ತು ಇದ್ರ ಪಕ್ಕದಲ್ಲೇ, ಆದರೆ ಅದನ್ನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಮರ್ತೋಯ್ತು. ನೆಕ್ಸ್ಟ್ ಮಾರ್ನಿಂಗ್ ಗ್ಲೋರಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರದ್ದು ಎಕ್ಸಾಕ್ಟ್ ಕಲರ್ ಹೇಳೋಕ್ಕಾಗಲ್ಲ. ಪರ್ಪಲ್, ಬ್ಲೂ, ಸ್ವಲ್ಪ ಪಿಂಕ್ ಮಿಕ್ಸ್ ಥರ ಇದೆ, ತುಂಬ ಚೆನ್ನಾಗಿದೆ. ಇದ್ರ ಗಿಡ ಎಲ್ಲಿ ಬೆಳೆದಿರುತ್ತೋ ಪಕ್ಕದಲ್ಲಿ ಇರೋ ಗಿಡಕ್ಕೆಲ್ಲ ಬಳ್ಳಿ ಸುತ್ಕೊಂಡು ಹೊಟ್ಟೋಗುತ್ತೆ. ಇದು ಗಾರ್ಲಿಕ್ ವೈನ್ ಸೀಡ್ಸ್. ಬಳ್ಳಿಲೇ ಚೆನ್ನಾಗಿ ಒಣಗೋಗಿ ಓಪನ್ ಆಗ್ತಾ ಇತ್ತು. ತುಂಬಾ ಎತ್ತರಕ್ಕೆ ಟಾಪ್ ಅಲ್ಲಿ ಬೆಳೆದಿತ್ತು. ಇದನ್ನ PVC ಪೈಪ್ ಇಂದ ರಪರಪ ಅಂತ ಹೊಡೆದು ಉದುರಿಸಿರೋದು. ಎಲ್ಲ ಕಡೆ ಹುಡುಕಿ ಕಲೆಕ್ಟ್ ಮಾಡಿದ್ದೀನಿ. ಸೇಫ್ ಆಗಿ ಇದನ್ನ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಇಷ್ಟು ವರ್ಷಕ್ಕೆ ಮೊದಲನೇ ಸಲ ಸೀಡ್ ಪಾಟ್ ರೆಡಿ ಆಗಿದ್ದು. ನೋಡೋದಿಕ್ಕೆ ಹೇಗಿದೆ ಗೊತ್ತಾ, ಎಂಟಿಕ್ ಪೀಸ್ ತರ ಇದೆ, ಹಳೆ ಕಾಲದ ತರ. ಒಂದಷ್ಟು ಗಿಡಗಳನ್ನ ಟ್ರಿಮ್ ಮಾಡಿದೆ, ಅದ್ರ ಕಟ್ಟಿಂಗ್ಸ್ ಎಲ್ಲ ನೀರಲ್ಲಿ ಬೆಳೆಸ್ತಾ ಇದ್ದೀನಿ. ಕಟ್ಟಿಂಗ್ಸ್ನ ನೆರಳಲ್ಲಿ ಇಟ್ಟಿರೋದು, ಬಿಸಿಲು ಗಿಡಕ್ಕೆ ಹೋಗಬಾರ್ದು. ಇದು ಮಾರನೇ ದಿನದ ವಿಡಿಯೋ. ಇವತ್ತು ನೋಡಿ ಹೂ ಎಷ್ಟು ಚೆನ್ನಾಗಿ ಜೋಡಿಲಿ ಬಿಟ್ಟಿದೆ ಅಂತ. ಫೋಟೋ ವಿಡಿಯೋ ತಗೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಕಲರ್ ಇದೆ ನೋಡಿ, ಇದು ತುಂಬಾ ಡಾರ್ಕ್ ಕಲರ್, ನಂಗೆ ತುಂಬಾನೇ ಇಷ್ಟ. ಈ ಗಿಡದಲ್ಲಿ ಬಿಟ್ಟಿರೋದು ಮೊದಲನೇ ಹೂ. ಎಲ್ಲ ಹೂಗಳನ್ನ ಒಟ್ಟಿಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಮ್ಗೆ ಯಾವ್ದು ಹೂ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಸುಮಾರು ಥರ ಹೂಗಳಿದೆ, ಸ್ಪೆಷಲ್ ಒಂದು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ಸುಂದರವಾದ ಹೂ ದಿನಾಗ್ಲೂ ಬಿಡುತ್ತೆ. ಇದ್ರ ಹೆಸರು ಏನು ಗೊತ್ತಾ, ವಾಟರ್ ಸ್ನೋಫ್ಲೇಕ್ ಅಂತ. ಇದನ್ನ ನಾನು ಸಣ್ಣ ಪಾಟಲ್ಲಿ ನೆಟ್ಟಿದ್ದೀನಿ. ಸಣ್ಣ ಗಿಡನ ಕೊಟ್ಟಿದ್ದು ನಾಗಲಕ್ಷ್ಮಿ ಅವರು. ಕಲಂಚ ಗಿಡದಲ್ಲಿ ಹೂ ಎಲ್ಲ ಚೆನ್ನಾಗಿ ಬಿಟ್ಟಿದಾಯ್ತು. ಈಗ ಇದ್ರೊಳಗೆ ನೋಡಿ ಒಂದಷ್ಟು ಒಣಗಿರೋ ಹೂ, ಹುಳ ಹೊಡೆದಿರ ಅಂತ ಎಲೆ ಎಲ್ಲ ತೆಗ್ದಿದ್ದೀನಿ. ಇದ್ರೊಳಗೆ ಹುಳ ಹೇಗಿರುತ್ತೆ ಗೊತ್ತಾ, ಎಲೆ ಒಳಗಡೆ ಸೇರ್ಕೊಂಡಿರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ರೀ. ಹಸಿ ಕೈಯಲ್ಲಿ ಹುಳ ಸಿಗುತ್ತಲ್ಲ, ಅದೇ ಥರ ಇದೆ. ಸೈಜ್ ಸ್ವಲ್ಪ ದಪ್ಪ, ರೋಮ ನೋಡಿ ಹೇಗಿದೆ ಅಂತ. ದಾಳಿಂಬೆ ಹಣ್ಣು ಸೀಲ್ ಬಿಟ್ಕೊಂಡಿತ್ತು, ತುಂಬ ಎತ್ತರದಲ್ಲಿತ್ತು. ಇವರು ರಂಬೆನ ಎಳ್ದಿಟ್ಕೊಂಡಿದ್ದಾರೆ, ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಪ್ರೆಷರ್ ಹಾಕೋ ಅವಶ್ಯಕತೆನೇ ಬರಲಿಲ್ಲ, ಸುಲಭವಾಗೇ ಬಂತು ನೋಡಿ. ನಮ್ಮ ಗಿಡದ ಹಣ್ಣು ತುಂಬಾ ಸ್ವೀಟ್ ಆಗಿರುತ್ತೆ. ಸುಂದರವಾದ ಗೆಲಾಡಿಯ ಹೂ ಎಷ್ಟು ಕಲರ್ಫುಲ್ ಆಗಿದೆ. ಚಿಟ್ಟೆಗಳಿಗೆ ಈ ಹೂ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಇದ್ರ ಸುತ್ತಲೂ ಹಾರಾಡ್ತಾ ಇರ್ತವೆ. ಶಂಖಪುಷ್ಪಿ ಬಳ್ಳಿ ನೋಡಿ ಹೇಗೆ ಸುತ್ಕೊಂಡಿದೆ ಅಂತ. ಹೀಗೆ ಬಿಟ್ಟರೆ ಫುಲ್ ಕವರ್ ಮಾಡ್ಕೊಂಬಿಡುತ್ತೆ. ಇದನ್ನು ತೆಗಿಬೇಕಾಗುತ್ತೆ. ಬರೀ ಇದೆ ಅಂತ ಅಲ್ಲ, ಯಾವುದೇ ಗಿಡ ಇರಲಿ ಅದಕ್ಕೆ ಸುತ್ತಕೊಂಡ್ರೆ ಆ ಗಿಡ ಹೋಯ್ತು ಅಂತ ಲೆಕ್ಕ. ನಮ್ಮ ತಾರಸಿ ತೋಟದಲ್ಲಿ ಪಕ್ಷಿಗಳು ಯಾವಾಗಲೂ ಬರ್ತಾ ಇರ್ತಾವಲ್ಲ, ಅವ್ರು ತಂದು ಹರಡಿರೋ ಅಂಥ ಬೀಜದಿಂದ ಒಂದು ಗಿಡ ಬೆಳ್ಕೊಂಡಿದೆ ನೋಡಿ. ಈ ಥರ ಸುಮಾರು ಗಿಡಗಳಿವೆ, ದೊಡ್ಡ ಮರನೇ ಆಗುತ್ತೆ. ಅರಿಶಿನ ಬಣ್ಣದ ಹೂ ಪಾಲಿನೇಟರ್ಸ್ನ ತುಂಬ ಅಟ್ರಾಕ್ಟ್ ಮಾಡ್ತವೆ. ನಾನು ನೋಡಿದ್ದೀನಿ ಸುಮಾರು ಸಲ. ದುಂಬಿಗಳು, ಜೇನು ಹುಳ, ಚಿಟ್ಟೆ ಎಲ್ಲ ಇದ್ರ ಸುತ್ತಲೂ ಹಾರಾಡ್ತಾ ಇರ್ತವೆ. ಸಣ್ಣ ಸೈಜ್ದು ಕೆಸುವಿನ ಗೆಡ್ಡೆ ಹಾಕಿದೆ ನೋಡಿ, ಎಲೆಗಳು ಎಷ್ಟು ವಿಶಾಲವಾಗಿ ಬೆಳೆದಿದೆ ಅಂತ. ಸಣ್ಣ ಸಣ್ಣ ಎಲೆ, ಗುಲಾಬಿ ಬಣ್ಣ, ಸುಂದರವಾದ ಗಿಡದ ಹೆಸರು ಪಿಂಕ್ ಲೇಡಿ ಅಂತ. ಸ್ವಲ್ಪ ತಿಂಗಳ ಹಿಂದೆ ಒಂದಷ್ಟು ಕಟ್ಟಿಂಗ್ಸ್ ಹಾಕಿದೆ. ಈಗ ನೋಡಿ ಪಾಟ್ ತುಂಬ ಹೇಗೆ ತುಂಬಿಕೊಂಡಿದೆ ಅಂತ. ದಾಸವಾಳ ಗಿಡದಲ್ಲಿ ಹೂ ಅಂತೂ ಕಮ್ಮಿ ಆಗಿಲ್ಲ, ಯಾವಾಗಲೂ ಬಿಡ್ತಾ ಇರುತ್ತೆ. ಈಗಿದ್ರ ಸೀಸನ್ ಅಲ್ವಾ, ಒಂದಷ್ಟು ಗಿಡ ಕಟ್ ಮಾಡಬೇಕು. ಬುಲ್ಬುಲ್ ನೀರು ಕುಡಿಯೋಕ್ಕೆ ಬಂದಿದೆ ನೋಡಿ. ಯಾವುದೇ ಸೀಸನ್ ಇರಲಿ, ಒಂದಷ್ಟು ಕಡೆ ಪಕ್ಷಿಗಳಿಗೆ ನೀರು ಇಟ್ಬಿಡ್ಬೇಕು ನೋಡಿ, ಎಷ್ಟು ಬಾಯಾರಿಕೆಯಿಂದ ಬಂದಿದೆ. ತಾರಸಿ ತೋಟದಲ್ಲಂತೂ ಕೆಲಸ ಯಾವತ್ತೂ ಮುಗಿಯೋದಿಲ್ಲ ನೋಡಿ. ನನಗೆ ಪಾಟ್ ಬೇಕಿತ್ತು, ಒಂದಷ್ಟು ಮಣ್ಣು ಬೇಕಿತ್ತು, ಮತ್ತು ಈ ಬಲ್ಬ್ ಎಲ್ಲ ಸದ್ಯಕ್ಕೆ ಬೇಕಾಗಿಲ್ಲ, ಇದನ್ನು ಆಮೇಲೆ ನೆಟ್ಬೋದು. ಇದು ಕೆಲಾಡಿಯಂ ಬಲ್ಬ್, ಮತ್ತು ಇದ್ರ ಜೊತೆನೇ ಫುಟ್ಬಾಲ್ ಲಿಲ್ಲಿ ಬಲ್ಬ್ ಕೂಡ ಇದೆ. ತುಂಬ ಬೇಗನೆ ಇದನ್ನು ರೀಪಾಟ್ ಮಾಡ್ತೀನಿ.
ಸೀಸನ್ ಮುಗಿದ್ಮೇಲೆ ನಾನು ಬಲ್ಬ್ನೆಲ್ಲ ತೆಗೋಕ್ಕೆ ಹೋಗಲ್ಲ, ಯಾಕಂದರೆ ಮಣ್ಣಲ್ಲೇ ಇದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಈಗ ನೋಡಿ ಸೈಡಲ್ಲಿ ಎಷ್ಟೆಲ್ಲ ಬೆಳ್ಕೊಂಡಿದೆ ಅಂತ. ನೋಡಿ ಇದನ್ನು ಮಣ್ಣಲ್ಲೇ ಬಿಟ್ಟಿದ್ನಲ್ಲ, ಎಷ್ಟೆಲ್ಲ ಹೊಸ ಬಲ್ಬೆಲ್ಲ ರೆಡಿ ಆಗ್ತಾ ಇದೆ. ನೋಡಿ ಎಷ್ಟೊಂದು ಬಲ್ಬ್ ಸಿಗ್ತಾ ಇದೆ ಅಂತ. ಫುಟ್ಬಾಲ್ ಲಿಲಿ ಬಲ್ಬ್ ಇದೆ, ಇದ್ರ ಜೊತೆಗೆ ಕೆಲಾಡಿಯಂ ಬಲ್ಬ್ ಕೂಡ ಇದೆ. ಇದ್ರಂತೂ ಸುಮಾರು ಸಿಕ್ಕಿದೆ, ಕೆಲವೊಂದು ಸೈಜ್ ಸೂಪರ್ ಆಗಿದೆ. ಕೆಲಾಡಿಯಂ ಬಲ್ಬ್ನ ಹುಷಾರಾಗಿ ಎತ್ತಿಕೋಬೇಕು, ಯಾಕಂದರೆ ಇದ್ರ ಬಣ್ಣ ಹೇಗಿರುತ್ತೆ ಗೊತ್ತಾ, ಕಂದು ಬಣ್ಣ ಇರುತ್ತೆ, ಮಣ್ಣಿನ ಥರನೇ, ಕಳೆದೋದ್ರೆ ಸಿಗೋದು ಇಲ್ಲ. ಇದೆಲ್ಲ ಬಲ್ಬ್ಗಳನ್ನ ಇವತ್ತೇ ನೆಟ್ಟಕ್ಕೆ ಹೋಗಲ್ಲ, ಒಂದಷ್ಟು ದಿನ ಹೀಗೆ ಇಟ್ಟಿರ್ತೀನಿ. ಮಣ್ಣು ಗೊಬ್ಬರ ಎಲ್ಲ ಹಾಕಿ ಪಾಟ್ ರೆಡಿ ಮಾಡಿ ಆಮೇಲೆ ಇದನ್ನು ನೆಟ್ಟಿದ್ರೆ ಆಯಿತು. ಇದು ನೆಕ್ಸ್ಟ್ ಡೇದ ವಿಡಿಯೋ. ಗಾರ್ಡನ್ ಕಂಡೀಷನ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಒಂದು ಕಡೆ ಪಾಟ್ಗಳೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ, ಗಾರ್ಡನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದಷ್ಟು ಮಣ್ಣನ್ನ ಸ್ಪ್ರೆಡ್ ಮಾಡಿದ್ದೀನಿ, ಸ್ವಲ್ಪ ಸೂರ್ಯನ ಕಿರಣಗಳು ಇದ್ರ ಮೇಲೆ ಬೀಳಲಿ ಅಂತ. ಒಂದಷ್ಟು ಪಾಟ್ಗಳನ್ನ ಖಾಲಿ ಮಾಡಿದ್ದೀನಿ, ಅದ್ರ ಮಣ್ಣೆಲ್ಲ ಇಲ್ಲೇ ಗುಡ್ಡೆ ಹಾಕ್ಬಿಟ್ಟು ಹಾರಾಕಿದ್ದೀನಿ. ಇದರೊಳಗೆ ಎರೆಹುಳ ಇದ್ದರೆ ಅದನ್ನು ಸೆಪ್ರೇಟ್ ಮಾಡ್ಕೊಳ್ಳೋದು. ಆಗಸ್ಟ್ ತಿಂಗಳಲ್ಲಿ ಇದನ್ನು ನೆಟ್ಟಿದ್ದು. ಈಗ ಇದರೊಳಗೆ ಮೊಗ್ಗೆಲ್ಲ ರೆಡಿ ಆಗುತ್ತೆ, ಹೂ ಕೂಡ ಬಿಡುತ್ತೆ. ತೋಟದಲ್ಲಿ ಒಂದು ಗಿಡ ಇದ್ದರೆ ಸಾಕು, ಹಾವುಗಳು ಹತ್ತಿರ ಬರಲ್ವಂತೆ. ಇದ್ರ ವಾಸನೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ಫೆಬ್ರವರಿ 10ನೇ ತಾರೀಕು. ಹೂಗಳು ಒಂದಾಗೊಂದು ಅರಳಕ್ಕೆ ಶುರುವಾಗಿದೆ. ಮೊಗ್ಗಂತೂ ಸೈಡಲ್ಲಿ ನೀವು ನೋಡ್ಬೋದು. ಹೂನು ಸುಂದರವಾಗಿದೆ, ಗಿಡನೂ ಅಷ್ಟೇ ಚೆನ್ನಾಗಿದೆ. ನಾನು ತಗೊಂಡಾಗ ಇದು ತುಂಬಾ ಸಣ್ಣ ಗಿಡ, ಸಣ್ಣ ಕವರಲ್ಲಿತ್ತು. ಈಗ ನೋಡಿ 5 ತಿಂಗಳು ಗ್ರೋತ್, ಇದು ಸೂಪರಾಗಿ ಬೆಳೆದಿದೆ. ಗಿಡದ ಹೆಸರು ಏನಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಸಕ್ಯುಲೆಂಟ್ ಸೀಸನ್ ಅಲ್ವಾ, ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಒಂದು ಗಿಡ ನೆಟ್ಟಿದೆ, ಜೊತೆಗೆ ಸುತ್ತಲೂ ಒಂದಷ್ಟು ಗಿಡಗಳು ನೆಟ್ಟಿದೆ. ಹತ್ತಿರಿಂದ ತೋರಿಸ್ತೀನಿ ನೋಡಿ ಹೇಗೆ ಮೊಳಕೆ ಹೊಡೆದಿದೆ ಅಂತ. ಗಿಡ ತುಂಬ ಬೆಳೆದ್ಬಿಟ್ಟಿತ್ತು, ಮೇಲ್ಗಡೆಯಿಂದ ಕಟ್ ಮಾಡಿದ್ದೆ, 3 ಕಡೆ ಮೊಳಕೆ ಹೊಡೆದಿದೆ. ಈಗ ಪೋರ್ಚುಲಿಕಾ ಪರ್ಸ್ಲೆನ್ ಟೇಬಲ್ ರೋಸ್ ಇದ್ರ ಸೀಸನ್ ಇದೆ. ಇದನ್ನು ನೆಟ್ಟಿದ್ದೀನಿ, ಚೆನ್ನಾಗಿ ಸೆಟ್ ಆಗಿದೆ. ಇದೇ ರೀತಿ ಸುಮಾರು ಗಿಡಗಳು ರೆಡಿ ಮಾಡ್ಕೋಬೇಕು. ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಗೊಬ್ಬರ ರೆಡಿ ಮಾಡೋಕೆ ಇಟ್ಟಿದ್ವಿ, ಅದು ಒಂದಷ್ಟು ರೆಡಿಯಾಗಿದೆ. ಮಲ್ಲಿಗೆ ಗಿಡ ಎಲ್ಲ ಪ್ರೂನ್ ಮಾಡಿದ್ದೀನಿ, ಅದಕ್ಕೆ ಒಳ್ಳೆ ಗೊಬ್ಬರ ಕೊಡಬೇಕು. ಇದಂತೂ ಪಾಟಿಂದ ತೆಗಿಯೋಕ್ಕೆ ಹೋಗಲ್ಲ, ಹೀಗೆ ಸೈಡಿಂದ ಮಣ್ಣೆಲ್ಲ ತೆಗೆದು ಸೈಡಲ್ಲೇ ಗೊಬ್ಬರ ಹಾಕಿರ್ತೀನಿ. ಪಾಟ್ನಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತೆ, ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಫುಲ್ ಕ್ಲೀನ್ ಮಾಡಿ ಆಮೇಲೆ ಇದಕ್ಕೆ ಗೊಬ್ಬರ ಕೊಡೋದು. ಇದು ಎಲೆ ಗೊಬ್ಬರ. ಹೋದ್ವಾರ ಸುಮಾರು ಗಿಡಗಳು ರೀಪಾಟ್ ಮಾಡಿದೆ. ಅದರೊಳಗೆ ಮೇನ್ ಗಿಡ ಬಂದು ಮಲ್ಲಿಗೆ ಗಿಡ. ಪಾಟ್ನಿಂದ ಗಿಡನ ಮಣ್ಣು ಸಮೇತ ಹೊರಗಡೆ ತೆಗೆದೆ, ಅರ್ಧ ಕಟ್ ಮಾಡಿ ಸೆಪ್ರೇಟ್ ಮಾಡಿದೆ. ಮತ್ತು ಮಣ್ಣು ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಪಾಟ್ ತುಂಬಿಸಿ ಇದನ್ನು ನೆಟ್ಟಿದ್ದು. ರೀಪಾಟ್ ಮಾಡೋದು ತುಂಬಾ ಸುಲಭ ಆಯಿತು, ಯಾಕಂದರೆ ಮಣ್ಣು ಅಷ್ಟು ಚೆನ್ನಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಮಲ್ಲಿಗೆ ಗಿಡ ಚೆನ್ನಾಗಿ ಚಿಗುರೋಕ್ಕೆ ಮುಂಚೆನೇ ಇದನ್ನು ರೀಪಾಟ್ ಮಾಡಿದ್ದು. ಈಗ ಇದರೊಳಗೆ ಸಣ್ಣ ಸಣ್ಣ ಶೂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ದಿನಕ್ಕೆ ಹೊಸ ಚಿಗುರಿಂದ ಗಿಡ ಎಲ್ಲ ತುಂಬಿಕೊಳ್ಳುತ್ತೆ, ಒಳ್ಳೆ ಹೂ ಕೂಡ ಬಿಡುತ್ತೆ. ರೀಪಾಟ್ ಮಾಡಬೇಕಾದ್ರೆ ನೀವು ಗಿಡಗಳನ್ನ ಡಿವೈಡ್ ಮಾಡಿ ಸುಮಾರು ಗಿಡಗಳು ರೆಡಿ ಮಾಡ್ಬೋದು. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲೂ ಒಂದಷ್ಟು ಕಟ್ಟಿಂಗ್ಸ್ ನೆಟ್ಟಿದೆ. ಇದು ನೋಡಿ ಇಂಚ್ ಪ್ಲಾಂಟ್, ಈಗ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನನ್ನ ವಿಡಿಯೋಸಲ್ಲಿ ನಾನು ನಿಮಗೆ ತುಂಬ ಪಕ್ಷಿಗಳೆಲ್ಲ ತೋರಿಸ್ತೀನಿ, ಹೇಗೆ ಬರ್ತವೆ, ಹೇಗೆಲ್ಲ ರಸ ಕುಡಿತವೆ ಅಂತ. ಬರೀ ತಾರಸಿ ತೋಟದಲ್ಲಿ ಅಷ್ಟೇ ಅಲ್ಲ, ಮನೆ ಬಾಲ್ಕನಿಲಿ ಕೂಡ ಬರ್ತವೆ. ನೋಡಿ ಅದ್ರದ್ದು ಒಂದು ಸಣ್ಣ ಝಲಕ್ ಇಲ್ಲಿದೆ. ಬೆಳಿಗ್ಗೆನೇ ತಾರಸಿ ತೋಟಕ್ಕೆ ಬಂದೆ. ಸೂರ್ಯಂಗೊಂದು ನಮಸ್ಕಾರ ಹಾಕೋಣ, ಒಂದಷ್ಟು ಆಶೀರ್ವಾದ ತಗೊಳ್ಳೋಣ ಅಂತ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.